ನೆನ್ನೆ ರಾತ್ರಿಯಿಂದ ಮಳೆ ಬರ್ತಾನೆ ಇದೆ, ನಿಂತೇ ಇಲ್ಲ. ಸ್ವಲ್ಪ ಲೇಟಾಗಿ ಹೊರಟ್ವಿ, ಮಳೆ ನಿಲ್ಲತ್ತೇನೋ ಅಂತ, ಬಟ್ ಡಸನ್ ಸೀಮ್ ಟು. ಅದಕ್ಕೆ ಹೊರಟ್ವಿ. ಬುದ್ಧ ಪಾಯಿಂಟ್ಗೆ ಹೋಗಬೇಕಿತ್ತು ಫಸ್ಟು, ಬಟ್ ನ್ಯಾಷನಲ್ ಮ್ಯೂಸಿಯಮ್ಗೆ ಬಂದ್ವಿ. ಇನ್ನೊಂಚೂರು ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಅಲ್ಲಿ ಕಮ್ಮಿ ಆದರೆ ಒಳ್ಳೆಯದು ಅಂತ. ಈ ನ್ಯಾಷನಲ್ ಮ್ಯೂಸಿಯಮ್ನ ಸಿಂಪ್ಲಿ ಭೂತಾನ್ ಅಂತಾರೆ. 700 ರೂಪಾಯಿ ಏನೋ ಪರ್ ಹೆಡ್ ಚಾರ್ಜ್ ಮಾಡಿದ್ರು. ಎಂಟ್ರಾಗ್ತಿದ್ದಂಗೆ ಫಸ್ಟ್ ಅವ್ರು ವೈನ್ ಕೊಟ್ಟರು, ರೈಸ್ ವೈನು ಟೇಸ್ಟಿಂಗ್ಗೆ ಇಷ್ಟು ಪುಟ್ಟ ಕಪ್ಸಲ್ಲಿ ಕೊಟ್ಟರು. ಅದನ್ನೇನೋ ಫಸ್ಟು ಡಿಪ್ ಮಾಡಿ ದೇವ್ರಿಗೆ ಆಫರ್ ಮಾಡಬೇಕಂತೆ 3 ಸತಿ, ಆಮೇಲೆ ನಾವು ಕುಡಿಬೇಕಂತೆ. ಅದು ಹಂಗೆ ಮಾಡದೆ ಕುಡಿಬಾರ್ದು ಅಂತಂದರು. ಅದಾದಮೇಲೆ ಆ ಸೆಕ್ಷನಲ್ಲಿ ಫುಲ್ಲು ಅವ್ರದ್ದು ವೆಪನ್ರಿ ಮತ್ತು ಹಳೆ ಅವ್ರದ್ದು ಫಸ್ಟ್ ಕಿಂಗಿಂದ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಹಾಗೆ ಮುಂದೆ ಸೆಕ್ಷನ್ಗೆ ಕರ್ಕೊಂಡು ಬಂದು ಅವ್ರ ಮನೆ ಹೇಗೆ ಬಿಲ್ಡ್ ಮಾಡ್ತಾರೆ, ಮತ್ತು ನಮ್ದು ಹೆಂಗೆ ಗೃಹ ಪ್ರವೇಶ ಎಲ್ಲ ಮಾಡ್ತೀವೋ ಅವ್ರದ್ದು ಅದೇನೋ ಡೋರ್ ಸೆರೆಮನಿ, ವಿಂಡೋ ಸೆರೆಮನಿ ಅಂತೆಲ್ಲ ಅಂದರು. ಈ ಕಡೆ ಬಂದರೆ ಮತ್ತು ನಮ್ಮದು ಇದು ಮಾಸ್ಕ್ಸ್ ಎಲ್ಲ ಇಟ್ಟಿದ್ರು, ಮತ್ತು ಇದು ಕಾರ್ನ್ಫ್ಲವರ್ ಮಾಡೋ ಮೆಷೀನು, ಮತ್ತು ಆಮೇಲೆ ವೈನ್ ಮಾಡೋ ಕಿಚನ್ ಏರಿಯಾಗೆ ಕರ್ಕೊಂಡು ಹೋದರು. ಇನ್ನೊಂದು ಒಳ್ಳೆ ಕಿಚನ್ ಥರನೇ ಫುಲ್ ಸೆಟಪ್ ಮಾಡಿದರು. ಎಲ್ಲ ಪಾತ್ರೆಗಳು ಎಲ್ಲ ಇತ್ತು, ಮತ್ತು ವೈನ್ ಮಾಡೋ ಮೆಷೀನು, ಮತ್ತು ಅವ್ರದ್ದು ಇಲ್ಲಿಂದು ಲೋಕಲ್ ಟೀ, ಬಟರ್ ಟೀ ಅಂತಾರೆ, ಸೂಜಾ ಅಂತಾರೆ ಇವ್ರ ಲ್ಯಾಂಗ್ವೇಜಲ್ಲಿ, ಅದು ಹೇಗೆ ಮಾಡೋದು ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಈಗ ಒಂದು ಸೆಕ್ಷನ್ಗೆ ಕರ್ಕೊಂಡು ಬಂದು ನಮಗೆ ಬಟರ್ ಟೀ ಸರ್ವ್ ಮಾಡಿದ್ರು, ಮತ್ತು ಅದ್ರ ಜೊತೆ ಸ್ವಲ್ಪ ಏನೋ ಫ್ರೈಡ್ ರೈಸು ಮತ್ತು ಕಾರ್ನ್ ಕೊಟ್ಟರು. ಅದಕ್ಕೆ ಹಾಕ್ಕೊಂಡು ಕುಡಿಬೇಕು ಅಂದರು. ನಾನು ಹಾಗೆ ತಿಂದ್ಬಿಟ್ಟೆ. ಆಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು, ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಕೊನೆಗೆ ನಮ್ಮನ್ನೂ ಎಲ್ಲ ಕರೆದ್ಬಿಟ್ಟು ನಮಗೂ 1-2-3 ಸ್ಟೆಪ್ ಹೇಳಿ ರೌಂಡಲ್ಲಿ ಎಲ್ಲ ಮಾಡಿ. ವಿಡಿಯೋ ಎಲ್ಲ ಸರಿ ಹೋಗಲಿಲ್ಲ, ಬರಲೇ ಇಲ್ಲ. ಆಮೇಲೆ ಈಗ ಸ್ವಲ್ಪ ಇಲ್ಲೆಲ್ಲ ಶಾಪಿಂಗಿದೆ ಅಂದೇನೋ, ಹ್ಯಾಂಡ್ ವರ್ಕ್ ಎಲ್ಲ ಮಾಡಿರೋದು. ಐ ಥಿಂಕ್ ದಟ್ಸ್ ಇಟ್ ಫಾರ್ ದಿಸ್ ಟೂರ್. ಪ್ರಾಬಬ್ಲಿ ಇಷ್ಟೇ. ಚೆನ್ನಾಗಿತ್ತು. ನಾವು ತಿಂಪುಲಿ ಬುದ್ಧ ಪಾಯಿಂಟ್ ಅಂತ ಒಂದು ಜಾಗಕ್ಕೆ ಬಂದಿದ್ವಿ. ಇಡೀ ವರ್ಲ್ಡಲ್ಲಿ ಇದೆ ಟಾಲೆಸ್ಟ್ ಬುದ್ಧ ಸ್ಟ್ಯಾಚು ಇರೋದಂತೆ. ಪ್ರೆಸೆಂಟ್ ಬುದ್ಧ 51 ಮೀಟರ್ಸ್ ಹೈಟಲ್ಲಿದೆ. ಈ ಗೋಪುರದ ಹಿಂದೆನೇ ಇದೆ, ಸಖತ್ತಾಗಿದೆ. ಅದು ಸುತ್ತಲೂ ಆಫರಿಂಗ್ ಗಾರ್ಡೆಸಸ್ ಇದೆ, ತುಂಬ ಚೆನ್ನಾಗಿದೆ. ಏನೋ ಒಂದು ಈವೆಂಟ್ ನಡೀತಾ ಇದೆ ಅಲ್ಲಿ. ತುಂಬ ಜನ ಮಾಂಗ್ಸ್ ಬಂದಿದ್ದಾರೆ. ತುಂಬ ಬರಿಗೂ ಉದ್ದಕ್ಕೂ ಕಾರ್ಗಳೇ ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ. ಕತ್ತೆತ್ತು ನೋಡಿದ್ರೂ ಸಾಕಾಗಲ್ಲ, ಅಷ್ಟು ದೊಡ್ಡ ಬುದ್ಧ. ಒಳಗಡೆ ಹೋಗಲಿಲ್ಲ ನಾವು, ಅಲ್ಲೂ ಒಳಗಡೆ ಹೋದರೆ ಬುದ್ಧ ಇದೆ, ಬುದ್ಧನ ಸ್ಟ್ಯಾಚು, 3 ವಿಗ್ರಹ ಏನೋ ಇದೆಯಂತೆ. ಸೊ ಅದು ಬಿಟ್ಟರೆ ಇಟ್ಸ್ ಅ ವೆರಿ ಹ್ಯೂಜ್ ಪ್ಲೇಸ್. ಇಲ್ಲಿಂದ ನೋಡ್ತಾ ಇದ್ದರೆ ನಿಮಗೆ ತಿಂಪುದು ಓವರಾಲ್ ಪೂರ್ತಿ ಒಂದು ಏರಿಯಲ್ ವ್ಯೂ ಥರ ಕಾಣಿಸುತ್ತೆ. ದಿಸ್ ಇಸ್ ಅ ರಿಯಲಿ ನೈಸ್ ಪ್ಲೇಸ್. ಗುಡ್, ಗ್ಲಾಡ್ ದಟ್ ವಿ ಕೇಮ್ ಹಿಯರ್ ಆ್ಯಂಡ್ ವೆದರ್ ವಾಸ್ ವೆರಿ ಕೋಆಪರೇಟಿವ್. ಸೊ ಯಾ, ಆನ್ ಟು ದ ನೆಕ್ಸ್ಟ್ ಪ್ಲೇಸ್. So we have a bone relic of 69 head of the monastic body inside the central tower. So you can see a ground there. We call it Tendel Thang. So the annual festival, the Thimphu Sichu, is held there for 3 days. 3 days. Yes. When does it happen? In October. October. Yes. Now? Yes. October 9 to 12. Yes. Just Every year? Yes, every year. So in every district, we used to have an annual festival. Okay. Yes. So everybody stays in the fort there. I mean, the government offices and everything. Yes, government offices, king's office, head of the monastic body, Okay. the J Kempo's office, and then we also have a high courts there. Okay. High courts, supreme courts. Okay. So Is that the Supreme Court? yes. So when we have problem in the family, so first we go to a local district court, Okay. and then we go to the Zongkak, the district court, and then if the problem is not solved, and then we come to high court, and then
we go to Supreme Court, and finally at the King's Place. ಊಟ ಮಾಡಿಕೊಂಡು ತಿಂಪು ಫೋರ್ಟ್ರೆಸ್ ನೋಡೋಕೆ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಾ ಇರೋದೇ ತಿಂಪು ಫೋರ್ಟ್ರೆಸ್ಸು. ಅಲ್ಲೆಲ್ಲ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ ಇದೆ, ಮೊನಾಸ್ಟ್ರಿ ಹೆಡ್ ಆಫೀಸಸ್ ಎಲ್ಲ ಇದೆ ಇಲ್ಲಿ. ಅದರ ಎದುರುಗಡೆನೇ ಸುಪ್ರೀಂ ಕೋರ್ಟ್ ಕೂಡ ಇದೆ. ಪೂರ್ತಿ ಏರಿಯಾ ತುಂಬ ಚೆನ್ನಾಗಿದೆ, ಹೈವೇ ಹೋಗ್ತಾ ಇದೆ, ಗಾಡಿಗಳು ಹೋಗ್ತಾ ಇದ್ದಾರೆ, ಏನೋ ಫೀಲಿಂಗ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಲ್ಲೆಲ್ಲ ಭತ್ತ ಬೆಳೆದಿದ್ದಾರೆ, ಅವೆಲ್ಲ ಭತ್ತ ಹಾರ್ವೆಸ್ಟ್ ಎಲ್ಲ ಮಾಡಿದ್ದಾರೆ. ಒಂಥರ ಯೆಲ್ಲೋ ಕಲರ್ ಗ್ರಾಸು, ಅದ್ರ ಹಿಂದೆ ತಿಂಪು ಫೋರ್ಟ್ರೆಸ್ಸು, ಅದ್ರ ಮೇಲ್ಗಡೆ ಬೆಟ್ಟ ಗ್ರೀನ್ ಕಲರ್ದು ಒಳ್ಳೆ ಕಾಂಟ್ರಾಸ್ಟ್ ಆ್ಯಡ್ ಮಾಡ್ತಾ ಇದೆ. ಹಿಂಗೆ ಉದ್ದಕ್ಕೂ ನೋಡಿದ್ರು ಪೂರ್ತಿ ತಿಂಪು ಸಿಟಿ ಕಾಣಿಸುತ್ತೆ. ವ್ಯಾಲಿ ವ್ಯೂ ಸಖತ್ತಾಗಿದೆ. ನಾವು ಆಗಲೇ ಹೋಗಿದ್ದು ಬುದ್ಧ ಪಾಯಿಂಟ್ ಕೂಡ ಕಾಣಿಸುತ್ತೆ ಇಲ್ಲಿಂದ, ತುಂಬ ಚೆನ್ನಾಗಿದೆ. ಈಗ ಮಳೆ ಇಲ್ಲ, ಸೊ ಎಲ್ಲ ಕಡೆ ಲೋ ಹ್ಯಾಂಗಿಂಗ್ ಕ್ಲೌಡ್ಸ್ ಇದೆ. ಆ್ಯಂಡ್ ಈ ಬೆಟ್ಟದ ಮೇಲೂ ಅಷ್ಟೇ ಅಲ್ಲಲ್ಲಿ ಫ್ಲ್ಯಾಗ್ಸ್ ಇಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನಾವೊಂದು ಅಬ್ಸರ್ವ್ ಮಾಡಿರೋದು ಪ್ರಕಾರ ಇಲ್ಲಿ ಇಂಡಿವಿಜುವಲ್ ಹೌಸಸ್ ಅಂತ ನೋಡೇ ಇಲ್ಲ. ಇಲ್ಲೇನಿದ್ರು ಒಂಥರ ಅಪಾರ್ಟ್ಮೆಂಟ್ಸ್ ಥರನೇ ಇದೆ, ಒಂದ್ರ ಮೇಲೆ ಒಂದು ಮನೆಗಳು ಕಟ್ಕೊಂಡಿದ್ದಾರೆ, ಎಲ್ಲ ಅಲ್ಲಲ್ಲೇ ಇರ್ತಾರೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ತಿಂಪು ಸಿಟಿಲಿ ಟ್ರಾಫಿಕ್ ಸಿಗ್ನಲ್ ಇಲ್ಲ. ಐ ಥಿಂಕ್ ಇಡೀ ಭೂತಾನಲ್ಲಿ ಎಲ್ಲೂ ಟ್ರಾಫಿಕ್ ಸಿಗ್ನಲ್ಸ್ ಇಲ್ಲ ಅನಿಸುತ್ತೆ. ಎಲ್ಲ ಹ್ಯಾಂಡ್ ಗೆಸ್ಟರ್ಸಲ್ಲೇ ಪೊಲೀಸರು, ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ನ ಮಾನಿಟರ್ ಮಾಡ್ತಿದ್ದಾರೆ. ಸೊ ಇಟ್ ಸೀಮ್ಸ್ ಲೈಕ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅಲ್ಲೇ ಕಿಂಗ್ಸ್ ಪ್ಯಾಲೇಸು. ಇಲ್ಲೇ ಕಿಂಗ್ಸ್ ಪ್ಯಾಲೇಸ್ ಕೂಡ ಇರೋದಂತೆ. ಇಲ್ಲಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ, ಅಲ್ಲಿ ಸ್ವಲ್ಪ ಕೆಳಗಡೆನೇ ಕಿಂಗ್ಸ್ ಪ್ಯಾಲೇಸ್ ಕೂಡ ಇದೆ. ಕಿಂಗ್ ಇಲ್ಲೇ ಇರೋದಂತೆ. ವಿಂಟರ್ ಟೈಮಲ್ಲಿ ಅವರು ಪುನಾಕಾಗೆ ಹೋಗ್ತಾರಂತೆ, ಬಟ್ ಈ ಟೈಮಲ್ಲೆಲ್ಲ ಇಲ್ಲೇ ಇರೋದಂತೆ. ಸೊ ನೆಕ್ಸ್ಟ್ ಜರ್ನಿ ಆನ್ ಟು ಪಾರೋ. ತಿಂಪುಯಿಂದ ಪಾರು ಕಡೆಗೆ ಹೊರಟ್ವಿ. ವಾಪಸ್ಸು ಬಂದು ಒಂದು ಕಡೆ ಡಿವಿಯೇಷನ್ ತೊಗೊಂಡಿದ್ವಿ ಫುನ್ಚಲಿಂಗಿಂದ ಬರುವಾಗ ತಿಂಪುಗೆ ಹೋಗೋಕ್ಕೆ. ಸೊ ಆ ಡಿವಿಯೇಷನ್ ಕಡೆ ಬಂದು ವಿ ಆರ್ ಟುವರ್ಡ್ಸ್ ಪಾರು. ನಾವು ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು. ಹಾಗೆ ಹೋಗ್ತಿರುವಾಗ ವಿ ಸಾ ದಿಸ್ ಬ್ಯೂಟಿಫುಲ್ ಪ್ಲೇಸ್. ನಿಲ್ಲಿಸಿ ಇಲ್ಲಿ ಕೆಳಗೆ ಡಿವಿಯೇಷನ್ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಮೇಲೊಂದು ಮೊನಾಸ್ಟ್ರಿ ಕಾಣಿಸ್ತು, ಆ ಕಡೆಯಿಂದ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಮೊನಾಸ್ಟ್ರಿ ಹಿಂದೆ ಮೌಂಟೇನ್ಸ್ ಇದೆ, ಆ್ಯಂಡ್ ಅದ್ರ ಸುತ್ತ ಒಂಥರ ಲೋ ಹ್ಯಾಂಗಿಂಗ್ ಕ್ಲೌಡ್ಸ್ ಇದೆ, ಆ್ಯಂಡ್ ಫುಲ್ ಗ್ರೀನ್ ಕವರ್ ಇದೆ. ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಇಲ್ಲಿ ಕೆಳಗೇನೆ ಒಂದು ರಿವರ್ ಫ್ಲೋ ಆಗ್ತಾ ಇದೆ, ಪಾರೋ ರಿವರು. ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸನ್ಲೈಟು ಕರೆಕ್ಟಾಗಿ ಇಟ್ಸ್ ಅರೌಂಡ್ 3:30 ಹಾಗೆ ಈಗ ಟೈಮು. ಸೊ ಸನ್ ಡೌನ್ ಆಗ್ತಿರೋದು ಲೈಟು, ಗೋಲ್ಡನ್ ಲೈಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರಿಫ್ಲೆಕ್ಟ್ ಆಗಿ. ಈ ಕಡೆ ಎದುರುಗಡೆ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬಂದು ಅಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕು ಮೊನಾಸ್ಟ್ರಿಗೆ. ಅದು ಹಳೇದೊಂದು ಐರನ್ ಬ್ರಿಡ್ಜ್ ಕೂಡ ಇದೆ, ಈಗ ಹೊಸದಾಗಿ ಸಿಮೆಂಟ್ ಎಲ್ಲ ಹಾಕೇನೋ ಮಾಡಿದ್ದಾರೆ ಅನಿಸುತ್ತೆ. ಹೊಸದು ಇನ್ನೊಂದು ಬ್ರಿಡ್ಜ್ ಮಾಡಿದ್ದಾರೆ ವಿಚ್ ಲುಕ್ಸ್ ಮೋರ್ ಸೇಫ್. ದಿಸ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಸ್ಟಾಪ್ ಬಟ್ ವೆರಿ ನೈಸ್ ಒನ್. ಈ ಕಡೆ ಎಲ್ಲ ಬಂದರೆ ನಾವು ಬೇರೆ ಬುದ್ಧಿಸಮ್ ಕಡೆ ಜನ್ಸ್ಕಾರಲ್ಲಿ ಲದಾಖಲ್ಲಿ ನೋಡದೇ ಇರೋದು, ಇಲ್ಲೆಲ್ಲ ಈ ಥರ ಹಿಂಗೆ ಮಾಡಿ ಇಟ್ಟಿರ್ತಾರೆ. ಇದು ಬುದ್ಧದು ಫಾರ್ಮ್ ಅಂತೆ. ಮನೇಲಿ ಯಾರಿಗಾದ್ರೂ ಹುಷಾರಿರಲಿಲ್ಲ ಅಂದರೆ ಅಥವಾ ಯಾರಾದರೂ ತೀರೋದ್ರೆ ಈ ಥರ ಹಿಂಗೆ ಮಾಡಿಬಿಟ್ಟು ಬಂದುಬಿಟ್ಟು ಕಾರ್ನರ್ಸಲ್ಲಿ ಅಥವಾ ಈ ಥರ ಪ್ರೇಯರ್ ವೀಲ್ಸು ಟೆಂಪಲ್ಸಲ್ಲೆಲ್ಲ ಇಡ್ತಾರೆ. ಇದಿಟ್ಟರೆ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತ ಅವ್ರ ಬಿಲೀಫ್.